ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈ ನೈಟ್ ರೀಡಿಂಗ್ನಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲಿಗೆ ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ರಿಲ್ಯಾಕ್ಸ್ ಆಗಿ ನಿಮ್ಮ ಪರ್ಸನ್ನ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಆ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂದರೆ ತುಂಬ ಡೀಪ್ ಆಗಿರುವ ಎನರ್ಜಿ. ಈ ವ್ಯಕ್ತಿಗೆ ನಿಮ್ಮ ಫೋಕಸ್ ಅನ್ನೋದು ಬೇಕಾಗಿದೆ. ಇಗ್ನೋರ್ ಎನರ್ಜಿ ಅಂದರೆ ಈಗ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ಮಾತಾಡೋದನ್ನು ಕಡಿಮೆ ಮಾಡಿದ್ದೀರಾ ಅಥವಾ ಸಂಪೂರ್ಣ ಸೈಲೆಂಟ್ ಆಗಿದ್ದೀರಾ. ಸೈಲೆನ್ಸ್ ಎನರ್ಜಿ ಇದೆ. ಆ ಫೀಲಿಂಗ್ ಅವರಿಗೆ ತುಂಬ ಜಾಸ್ತಿ ಆಗ್ತಾ ಇದೆ. ನೀವು ಅವರ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರಬಹುದು ಅಥವಾ ಅವ್ರು ನಿಮ್ಮ ಕಾಲ್ ಮಿಸ್ ಮಾಡಿರಬಹುದು. ಯಾವ ಸಿಚುವೇಶನ್ ಆದರೂ ಕೂಡ ಈಗ ಅವರ ಮನಸ್ಸಿನಲ್ಲಿ ಒಂದೇ ವಿಚಾರ ಓಡ್ತಾ ಇರೋದು, ಇವರು ನನ್ನ ಕಡೆ ಮತ್ತೆ ಬರ್ತಾರಾ, ನನ್ನ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರ್ತಾರಾ ಅಥವಾ ಈ ರಿಲೇಷನ್ಶಿಪ್ಪನ್ನು ಮತ್ತೆ ಒಪ್ಕೊಳ್ತಾರಾ, ಅಥವಾ ಈ ವ್ಯಕ್ತಿ ಕೂಡ ನಿಮ್ಮ ಕಾಲ್ ಅಥವಾ ಮೆಸೇಜನ್ನು ಇಗ್ನೋರ್ ಕೂಡ ಮಾಡಿರ್ಬೋದು. ಬಟ್ ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಕನ್ಫ್ಯೂಷನ್ಗಳು ಓಡಾಡ್ತಾ ಇದೆ. ಈ ವ್ಯಕ್ತಿ ಈ ಸಂಬಂಧ ಮೊದಲು ತುಂಬ ಚೆನ್ನಾಗಿತ್ತು, ಅಂದರೆ ಪಾಸ್ಟ್ನಲ್ಲಿ ತುಂಬ ಚೆನ್ನಾಗಿತ್ತು. ಮೊದಲಿನ ದಿನಗಳಲ್ಲಿ ಇವರು ನಿಮಗಾಗಿ ತುಂಬ ಎಫರ್ಟ್ ಹಾಕಿದ್ದಾರೆ. ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ತುಂಬ ಕಾಲ್ ಮಾಡೋದು, ತುಂಬ ಮೆಸೇಜ್ ಮಾಡೋದು, ನಿಮ್ಮ ಜೊತೆ ಟೈಮ್ ಕಳೆಯೋದು, ಎಲ್ಲದರಲ್ಲೂ ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ನಿಮ್ಮ ಮೇಲೆ ಅವರಿಗೆ ತುಂಬ ಆಕರ್ಷಣೆ, ಅಟ್ರ್ಯಾಕ್ಷನ್ ತುಂಬ ಜಾಸ್ತಿ ಇತ್ತು. ಫಿಸಿಕಲ್ ಅಟ್ರ್ಯಾಕ್ಷನ್ ತುಂಬ ಜಾಸ್ತಿ ಇತ್ತು. ಆದರೆ ನೀವು ಮಾತ್ರ ಎಮೋಷ್ನಲ್ ಕನೆಕ್ಷನ್ಗೆ ಹೆಚ್ಚು ವ್ಯಾಲ್ಯೂ ಕೊಡ್ತಾ ಇದ್ರಿ. ನೀವು ನಿಮ್ಮ ಹೃದಯದಿಂದ ಈ ರಿಲೇಷನ್ಶಿಪ್ಪನ್ನು ಹುಡುಕ್ತಾ ಇದ್ರಿ, ಬಾಂಡಿಂಗನ್ನು ಹೆಚ್ಚು ಮಾಡ್ಕೊಂಡಿದ್ರಿ. ಆದರೆ ನಿಧಾನವಾಗಿ ಇವರು ಅವರ ಮನಸ್ಸಿನಂತೆ ಈ ರಿಲೇಷನ್ಶಿಪ್ಪನ್ನು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಮನಸ್ಸಾದಾಗ ಪ್ರೀತಿ ತೋರಿಸೋದು, ಮನಸ್ಸಿಲ್ಲದೆ ಇದ್ದಾಗ ನಿಮ್ಮ ಮೆಸೇಜ್ಗೂ ರಿಪ್ಲೈ ಕೊಡ್ತಾ ಇರಲಿಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರಲಿಲ್ಲ ಅಥವಾ ತುಂಬ ಲೇಟಾಗಿ ಮಾಡೋದು ಅಥವಾ ಬ್ಯುಸಿ ಇದ್ದೀನಿ ಅಂತ ಹೇಳೋದು. ಬಟ್ ಅದರಿಂದ ನೀವು ಹಿಂಜರಿದು ಸೈಲೆಂಟ್ ಆಗಿದ್ದೀರಾ. ಇದೆಲ್ಲ ಕಾರಣಗಳಿಂದ ನೀವು ಕೂಡ ಮೌನವಾದ್ರಿ. ಆ ಹಳೆಯ ನೆನಪುಗಳು ಅವ್ರಿಗೀಗ ನೆನಪಾಗ್ತಾ ಇದೆ. ಮಿಸ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಇದೆ. ನೀವಿಬ್ಬರು ಮಾತನಾಡ್ತಿದ್ದ ಕೊನೆಯ ಮಾತುಕತೆ ಇವರ ಮನಸ್ಸಿನಲ್ಲಿ ಇನ್ನೂ ಓಡ್ತಾ ಇದೆ. ನೀವು ಕೊನೆಯ ಬಾರಿ ಯಾವ ರೀತಿ ಮಾತಾಡಿದ್ರಿ, ಏನು ಹೇಳಿದ್ರಿ, ಯಾವ ರೀತಿ ನೋಡಿದ್ರಿ, ಇದನ್ನೆಲ್ಲ ಅವರು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನೀವಿಬ್ಬರು ಮಾತಾಡ್ತಾ ಇದ್ದಂತಹ ಮಾತುಗಳು, ಮಸ್ತಿ, ನೀವಿಬ್ಬರು ಆಡ್ತಾ ಇದ್ದ ಜಗಳ, ನಗು, ಆ ಎಲ್ಲ ನೆನಪುಗಳು ಅವರಿಗೆ ಈಗ ಮತ್ತೆ ನೆನಪಿಗೆ ಬರ್ತಾ ಇದೆ. ನೀವು ಇವರಿಗೆ ಒಂದು ಕಂಫರ್ಟ್ ಝೋನ್ ಆಗಿದ್ರಿ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಮನಸ್ಸಿಗೆ ಸಮಾಧಾನ ಅನ್ನೋದು ಇತ್ತು. ಆ ಫೀಲಿಂಗ್ ಇದೆ. ಇವರು ಈಗ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಸಮಸ್ಯೆ ಏನಿದೆ ಅನ್ನೋದು ಇವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಎಲ್ಲ ತಪ್ಪನ್ನು ನಿಮ್ಮ ಮೇಲೆ, ಎಲ್ಲ ಬ್ಲೇಮನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ರು. ಅಂದರೆ ರಿಲೇಷನ್ಶಿಪ್ಪಲ್ಲಿ ಏನೇ ತಪ್ಪಾಗಿರಬಹುದು, ನೀವು ಹರ್ಟ್ ಮಾಡಿದ್ರು, ಅವ್ರು ಹರ್ಟ್ ಮಾಡಿದ್ರು, ನಿಮ್ಮ ಮೇಲೆ ಬ್ಲೇಮ್ ಬರ್ತಾ ಇತ್ತು. ಬಟ್ ಈಗ ನಿಧಾನವಾಗಿ ನನ್ನಲ್ಲೂ ತಪ್ಪಿತ್ತು, ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಆದರೂ ಇವರ ಮನಸ್ಸು ಇನ್ನೂ ಕೂಡ ಅರ್ಧದಷ್ಟು ಮಾತ್ರ ಬದಲಾಗಿದೆ. ಪೂರ್ಣ ತಪ್ಪು ಅವರದು ಅಂತ ಅವರು ಒಪ್ಕೊಳ್ತಾ ಇಲ್ಲ. ಪೂರ್ಣ ತಪ್ಪು ನನ್ನದು ಅಲ್ಲ, ಅವರದ್ದು ಇದೆ ಅನ್ನೋ ಯೋಚನೆ ಇನ್ನೂ ಕೂಡ ಬಿಟ್ಟಿಲ್ಲ. ಫೈಟ್ ಎನರ್ಜಿ, ಪೇನ್, ಅದೇ ರೀತಿ ಬ್ಲೇಮ್ ಎನರ್ಜಿ ಅಂದರೆ ತುಂಬ ಕ್ಲಿಯರಾಗಿ ಜಗಳ, ನೋವು ಮತ್ತು ತಪ್ಪು ಅರ್ಥಗಳನ್ನು ನಿಮ್ಮ ಮೇಲೆ ಹಾಕಿರ್ಬೋದು. ನಿಮ್ಮಿಬ್ಬರ ನಡುವೆ ದೊಡ್ಡ ಮಟ್ಟದ ವಾದ ನಡೆದಿರ್ಬೋದು, ಮಾತುಕತೆ ನಡೆದಿರ್ಬೋದು. ಕೆಲವರಿಗೆ ಈ ವ್ಯಕ್ತಿ ಮೋಸ ಮಾಡಿರ್ಬೋದು ಅಥವಾ ನೋವು ಕೊಟ್ಟಿರ್ಬೋದು, ಚೀಟ್ ಮಾಡಿದ್ದಾರೆ ಅಥವಾ ಸುಳ್ಳು ಹೇಳಿದ್ದಾರೆ. ಈ ವ್ಯಕ್ತಿಗೆ ಯಾವುದಾದರೊಂದು ರೀತಿಯಲ್ಲಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ನಿಮ್ಮ ಬಗ್ಗೆ ಬೇರೆ ಯಾರಾದರೂ ಮಾತಾಡ್ತಿದ್ದಾರೆ ಅಥವಾ ಹೊರಗಿನವರು ಅಥವಾ ಫ್ಯಾಮಿಲಿಯಲ್ಲಿ ಯಾರೋ ಸ್ನೇಹಿತರು ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ಆ ಮಾತುಗಳನ್ನು ಬೇಗ ಕೇಳಿಸ್ಕೊಂಡಿರ್ಬೋದು. ಅಥವಾ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ಅದನ್ನು ಅವರು ಬೇಗ ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ಕೇಳಿಸ್ಕೊಂಡಿರ್ಬೋದು. ನಿಮ್ಮ ಬಗ್ಗೆ ಅವ್ರು ಏನಾದರೂ ಹೇಳಿರ್ಬೋದು, ಅವರು ತುಂಬ ಇಮ್ಮೆಚ್ಯೂರ್, ಸೀರಿಯಸ್ ಆಗಿ ತಗೊಳ್ಳಲ್ಲ, ಸಣ್ಣ ವಿಷಯವನ್ನು ದೊಡ್ಡ ವಿಷಯ ಮಾಡ್ತಾರೆ ಅಂತ ನಿಮ್ಮ ಬಗ್ಗೆ ಏನಾದರೂ ಹೇಳಿದಾಗ ಆ ವ್ಯಕ್ತಿ ಅದನ್ನು ತಲೆಗೆ ತಗೊಂಡಿದ್ದಾರೆ. ಬಟ್ ಸತ್ಯ ಅಂತ ನಂಬಿದ್ದಾರೆ.
ನೀವು ಏನು ಹೇಳಿದ್ರು ಅವರ ಮನಸ್ಸಿನಲ್ಲಿ ಅದೇ ಮಾತುಗಳಿತ್ತು. ಬಟ್ ಬೇರೆಯವರ ಮಾತನ್ನು ಕೇಳಿದರೆ ಅಥವಾ ಸಿಚುವೇಶನ್ ಮಾತನ್ನು ಕೇಳಿದ್ದಾರೆ ಅಂತಂದರೆ ಅವರು ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅವರು ನಿಮ್ಮ ಬಗ್ಗೆ ಪ್ರೀತಿ ಇತ್ತು, ಬಟ್ ಓವರ್ ಥಿಂಕಿಂಗ್ ಮತ್ತು ಓವರ್ ಜಡ್ಜ್ ಮಾಡುವ ಸ್ವಭಾವದಿಂದ ತುಂಬಿದ್ರು ಇವರು. ಇವರ ಜೀವನದ ಸಮಸ್ಯೆಗಳು ಅಥವಾ ಸಿಚುವೇಶನ್ಗಳು ತುಂಬ ಸ್ಟ್ರಗಲ್ನಲ್ಲಿ ಇರುವ ಎನರ್ಜಿ. ಕೆಲಸ, ಹಣ, ಕುಟುಂಬ ಯಾವುದರಲ್ಲೂ ತೃಪ್ತಿ ಇಲ್ಲ, ಯಾವ ವಿಷಯದಲ್ಲೂ ಕಡಿಮೆ ಸಿಗ್ತಾ ಇದೆ ಅನ್ನೋ ಫೀಲಿಂಗ್ ಇದೆ. ಈಗ ಅವರಿಗೆ ತಾವು ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋ ಫೀಲ್ ಇದೆ. ಜಾಬ್ನಲ್ಲಾಗಿರ್ಬೋದು, ಅವರ ಬಿಸ್ನೆಸ್ಸಲ್ಲಾಗಿರ್ಬೋದು, ಅದು ಸಣ್ಣ ಪುಟ್ಟ ಕೆಲಸನೇ ಆಗಿರಬಹುದು, ಅದರಲ್ಲಿ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ಭಾವನೆ ಇದೆ, ಫೀಲಿಂಗ್ ಇದೆ, ಕೋಪ ಇದೆ. ಫಿನಾನ್ಷಿಯಲಿ ಪ್ರಾಬ್ಲಮ್ ಕೂಡ ಕಾಣಿಸ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಜೊತೆ ತಪ್ಪಾಗಿ ವರ್ತಿಸಿದ ಪರಿಣಾಮ ಈಗ ಅವರ ಜೀವನದಲ್ಲಿ ಸಮಸ್ಯೆಯಾಗಿ ಬರ್ತಾ ಇದೆ ಅನ್ನೋ ಭಾವನೆ. ಇದನ್ನೇ ಅವರು ಕರ್ಮ ಅಂತ ತಗೊಳ್ತಿದ್ದಾರೆ. ಅಂದರೆ ನಾನು ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡೆ, ಅವ್ರಿಗೆ ನೋವು ಮಾಡಿದೆ, ಅವ್ರಿಗೆ ಹರ್ಟ್ ಮಾಡಿದೆ, ಸೊ ನನ್ನ ಜೀವನ ಈಗ ನನಗೆ ಅದು ರಿವರ್ಸ್ ಮಾಡ್ತಾ ಇದೆ ಅನ್ನೋ ಯೋಚನೆ ಮನಸ್ಸಿನ ಒಳಗಡೆ ಓಡಾಡ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ, ನ್ಯೂ ಸ್ಟಾರ್ಟ್ ಎನರ್ಜಿ, ಅದರ ಜೊತೆಗೆ ಈಗೋ ಅಂದರೆ ಈ ವ್ಯಕ್ತಿಗೆ ಮತ್ತೆ ನಿಮ್ಮ ಕಡೆ ಬರಬೇಕು ಅನ್ನೋ ಡಿಸೈರ್ ಇದೆ, ಆಸೆ ಇದೆ. ನ್ಯೂ ರಿಲೇಷನ್ಶಿಪ್ ಅಂದರೆ ಹೊಸ ಆರಂಭ ಬೇಕು, ಮತ್ತು ಈ ರಿಲೇಷನ್ಶಿಪ್ ಬೆಳೆಸಬೇಕು ಅನ್ನೋ ಮನಸ್ಸಿದೆ. ಅದೇ ಸಮಸ್ಯೆ ಏನು ಅಂದರೆ ಈಗೋ. ನಾನೇ ಮೊದಲು ಹೋಗಿ ಮಾತಾಡಿದ್ರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ, ನಾನು ಚಿಕ್ಕವರಾಗ್ಬಿಡ್ತೀನಿ ಅನ್ನೋ ಭಾವನೆ ಅವರನ್ನು ಹಿಡ್ಕೊಂಡಿದೆ, ಸ್ಟಕ್ ಮಾಡ್ತಾ ಇದೆ. ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿ ಮನಸ್ಸಿನಲ್ಲಿ ಒಂದು ದೊಡ್ಡ ವಾಲ್ ಕಟ್ಕೊಂಡಿದ್ದಾರೆ. ಇವ್ರು ನಿಮ್ಮ ಕಡೆ ಬರ್ತಾರೆ, ಆದರೆ ಅದು ತುಂಬ ಸಣ್ಣ ಆಫರ್ ಕೂಡ ಆಗಿರ್ಬೋದು. ಒಂದು ಹಾಯ್ ಅಂತ ಹೇಳ್ಬಹುದು, ಅಥವಾ ಕೆಲಸದ ಮಾತು ಏನಾದರೂ ಹೇಳ್ಬೋದು, ಅಥವಾ ದೊಡ್ಡ ನೀವು ಮೆಸೇಜ್ ಏನಾದರೂ ದೊಡ್ಡ ಮೆಸೇಜ್ ಮಾಡಿದ್ರೆ ಸಣ್ಣ ರಿಪ್ಲೈ ಕೊಡ್ಬೋದು. ನೀವು ಇಷ್ಟೊಂದು ಕಾದ ನಂತರ ಇದಾ ಸಿಕ್ಕಿದ್ದು ಅಂತ ನಿಮಗೂ ಕೂಡ ಫೀಲ್ ಆಗಬಹುದು. ಆ ರೀತಿ ತುಂಬ ಸಲ ಆಗಿರ್ಬೋದು. ಅಥವಾ ನೀವೇನಾದರೂ ಮೆಸೇಜ್ ಮಾಡಿದಾಗ ಅವರು ತುಂಬ ಸಣ್ಣದಾಗಿ ರಿಪ್ಲೈ ಕೊಟ್ಟಿರಬಹುದು. ಬಟ್ ಈ ವ್ಯಕ್ತಿಗೆ ಪ್ರೀತಿ ಇದೆ, ಪ್ರೀತಿಯ ಎನರ್ಜಿ, ಫ್ಯೂಚರ್ ಭಯ ಕೂಡ ಇದೆ. ನಿಮ್ಮ ಜೊತೆ ಫ್ಯೂಚರನ್ನು ಇಮ್ಯಾಜಿನ್ ಮಾಡ್ಕೊಳ್ತಾರೆ, ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಇವೆಲ್ಲ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ತಾರೆ, ಆದರೆ ರಿಯಾಲಿಟಿಗೆ ಬಂದಾಗ ಅವರಿಗೆ ಭಯ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಕ್ಯಾಸ್ಟ್ ವ್ಯತ್ಯಾಸ ಇರಬಹುದು, ಧರ್ಮ, ಕ್ಯಾಸ್ಟ್, ಅದೇ ರೀತಿ ಫ್ಯಾಮಿಲಿಯ ಪ್ರೆಷರ್ ಇರ್ಬೋದು, ಸ್ಟೇಟಸ್ ಡಿಫ್ರೆನ್ಸ್ ಇರ್ಬೋದು, ಮ್ಯಾರೇಜ್ ಸಿಚುವೇಶನ್ ಅಂದರೆ ನಿಮ್ಮ ಲೈಫ್ನಲ್ಲಿ ನಿಮ್ಮ ಮದುವೆ ಮಾತುಕತೆ ನಡೀತಾ ಇರ್ಬೋದು, ಅಥವಾ ಆ ವ್ಯಕ್ತಿಯ ಮದುವೆ ಮಾತುಕತೆ ನಡೆದಿರ್ಬೋದು, ನಡೀತಾ ಇರ್ಬೋದು. ಹೀಗೆ ಯಾವುದಾದರೂ ಒಂದು ದೊಡ್ಡ ವಾಲ್, ಅಡ್ಡಿ ಅನ್ನೋದು ಬಂದಿರ್ಬೋದು. ಇದರಿಂದ ಅವರು ಭಯ ಪಡ್ತಾ ಇದ್ದಾರೆ, ಅಂದರೆ ಆಸೆ ಇದೆ, ರಿಲೇಷನ್ಶಿಪ್ ಮುಂದುವರಿಸಬೇಕು, ಫ್ಯೂಚರನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದು ಸಾಧ್ಯನಾ ಅನ್ನೋ ಡೌಟ್ ಕೂಡ ಇದೆ, ಕನ್ಫ್ಯೂಷನ್ ಅನ್ನೋದು ಇದೆ. ಇಲ್ಲಿ ಎಲ್ಲ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳ್ತಾ ಇಲ್ಲ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಸಿಚುವೇಶನ್ ಕೂಡ ಇರ್ಬೋದು. ಥರ್ಡ್ ಪರ್ಸನ್ ಒಬ್ಬ ವ್ಯಕ್ತಿ ಆಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ತುಂಬ ಬೇಕಾಗಿರುವ ವ್ಯಕ್ತಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಯಾವುದೋ ಒಂದು ಕ್ರಿಟಿಕಲ್ ಸಿಚುವೇಶನ್ ಕೂಡ ಆಗಿರ್ಬೋದು. ಯಾರಾದರೂ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಾದರೂ ಒಂದು ತಪ್ಪು ಕಲ್ಪನೆಯನ್ನು ತುಂಬಿರ್ಬೋದು. ಇದರಿಂದ ಈ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಯೋಚಿಸದೆ ಬೇರೆಯವರ ಮಾತು ಕೇಳಿ ನಿರ್ಧಾರ ತಗೊಂಡಿರಬಹುದು. ಈಗೋ, ಡಿಪೆಂಡೆನ್ಸಿ ಎನರ್ಜಿ, ಈ ವ್ಯಕ್ತಿ ಹೊರಗಡೆ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು, ನಿಮ್ಮ ಕಾಲ್ ಮೆಸೇಜ್ ಇಗ್ನೋರ್ ಮಾಡ್ತಾ ಇರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಡೆ ನಿಮ್ಮ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದ್ದಾರೆ. ಮೆಂಟಲಿ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕಿದೆ, ಆದರೆ ಅದನ್ನು ಒಪ್ಕೊಳ್ಳೋದು ಅವರ ಈಗೋ ಬಿಡ್ತಾ ಇಲ್ಲ. ಅವರಿಗೆ ಈಗ ಸಮಸ್ಯೆ ಎಲ್ಲಿದೆ ಅನ್ನೋದು ಗೊತ್ತಾಗಿದೆ. ಈಗೋ ಇದೆ, ಕೋಪ ಇದೆ, ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಇದೆ, ಓವರ್ ಜಡ್ಜ್ಮೆಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ. ಇವರಿಗೆ ನಿಮ್ಮ ಪೇಯ್ನ್ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮಗೆ ಅಗತ್ಯ ಇದ್ದಾಗ ಅವರಿಂದ ಸಪೋರ್ಟ್ ಸಿಗಲಿಲ್ಲ ಅನ್ನೋ ಪಶ್ಚಾತ್ತಾಪ ಕೂಡ ಇದೆ. ನೀವು ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಮಾಡಿ ನಿಮ್ಮ ಸ್ಥಾನವನ್ನು ಕಟ್ಕೊಂಡಿದ್ದೀರಾ. ಅಂದರೆ ಯಾರ ಸಹಾಯವಿಲ್ಲದೆ ನಿಮ್ಮ ಶ್ರಮದಿಂದ ನೀವು ಸಾಧಿಸಿರಬಹುದು, ಮೇಲೆ ಬಂದಿರಬಹುದು. ಅದು ಸಣ್ಣ ಪುಟ್ಟ ಕೆಲಸ ಕೂಡ ಆಗಿರ್ಬೋದು, ಬಟ್ ಅದರಲ್ಲಿ ನೀವು ಶ್ರಮದಿಂದ ಮೇಲೆ ಬಂದಿದ್ದೀರಾ. ಈ ವ್ಯಕ್ತಿಗೆ ನಿಮ್ಮನ್ನು ಸೀಕ್ರೆಟಾಗಿ ಅಡ್ಮೈರ್ ಮಾಡ್ತಾರೆ. ನಿಮ್ಮ ಹ್ಯಾಬಿಟ್ಸ್, ನಿಮ್ಮ ಸ್ಟ್ರಾಂಗ್ ಮೈಂಡ್, ನಿಮ್ಮ ಇಂಡಿಪೆಂಡೆನ್ಸ್, ಇವೆಲ್ಲ ಅವರಿಗೆ ಇನ್ಸ್ಪಿರೇಷನ್ ರೀತಿ. ಅವರು ನಿಮ್ಮನ್ನು ಗಮನಿಸದೇ ಇದ್ದರೂ ಕೂಡ, ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಕೂಡ ಕೆಲವೊಮ್ಮೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ಅಡ್ಮೈರ್ ಮಾಡ್ತಾರೆ. ಕೆಲವೊಂದು ವಿಷಯದಲ್ಲಿ ಇವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಜೆಲಸಿ, ಇನ್ಸೆಕ್ಯೂರಿಟಿ ಎನರ್ಜಿ ಇದೆ. ನಿಮ್ಮ ಖುಷಿಯ ಮೇಲೆ ರಿಯಾಕ್ಷನ್, ಈ ವ್ಯಕ್ತಿ ತುಂಬ ಕೆಲವೊಂದು ಸಲ ಜೆಲಸ್ ಫೀಲ್ ಮಾಡ್ತಾರೆ. ನೀವು ಯಾರೊಂದಿಗಾದರೂ ತುಂಬ ಖುಷಿಯಾಗಿ ಮಾತಾಡಿದ್ರೆ, ಖುಷಿಯಾಗಿ ಕಾಣಿಸ್ಕೊಂಡ್ರೆ, ಹೊರಗಡೆ ಹೋಗಿ ನೀವು
ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿದ್ರೆ ಅವರಿಗೆ ತುಂಬ ಕೋಪ ಬರುತ್ತೆ. ಇವರು ನಾನಿಲ್ಲದೆ ಹೇಗೆ ಖುಷಿಯಾಗಿರಬಹುದು ಅನ್ನೋ ಇನ್ಸೆಕ್ಯೂರಿಟಿ ಇವರ ಮನಸ್ಸಿನೊಳಗಡೆ ತುಂಬ ಸ್ಟ್ರಾಂಗ್ ಆಗಿದೆ. ಅವರಿಗೆ ನೀವು ತಮ್ಮವರೇ ಅನ್ನೋ ಪಾಸಿಟಿವ್ ಫೀಲಿಂಗ್ ಜಾಸ್ತಿ ಇದೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಎನರ್ಜಿ ಪ್ರಕಾರ ಇಲ್ಲಿ ಬ್ರೇಕಪ್ ಅನ್ನೋದು ಆಗಿಲ್ಲ. ಈ ದೂರ ನಿಮ್ಮಿಬ್ಬರಿಗೆ ಏನನ್ನೋ ಒಂದು ಪಾಠವನ್ನು ಕಲಿಸಿದ ಸಮಯ. ನೀವು ಕೂಡ ಕಲ್ತಿದ್ದೀರಾ, ಅವರು ಕೂಡ ಒಂದು ಲೆಸನ್ ಕಲ್ತಿದ್ದಾರೆ. ಇದರಿಂದ ನಿಮ್ಮ ಪಾಸ್ಟ್ನ ಕೆಲವು ಹಳೆಯ ಗಾಯಗಳಿದೆ ಅಥವಾ ಫ್ಯಾಮಿಲಿಯ ಹಳೆಯ ಅನುಭವಗಳಿದೆ. ಅದೇ ಪ್ಯಾಟರ್ನ್ ಈಗ ನಿಮ್ಮ ಸಂಬಂಧದಲ್ಲೂ ರಿಪೀಟ್ ಆಗ್ತಾ ಇದೆ. ಬಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರುವ ಎನರ್ಜಿ ಇದೆ. ತುಂಬ ಜನರ ಲೈಫ್ನಲ್ಲಿ ಮತ್ತೆ ರೀಸ್ಟಾರ್ಟ್ ಆಗುವ ಎನರ್ಜಿ ಇದೆ. ಅಂದರೆ ಈ ವ್ಯಕ್ತಿ ಮತ್ತೆ ನ್ಯೂ ಬಿಗಿನಿಂಗ್ ಬಯಸ್ತಾ ಇದ್ದಾರೆ. ಅವರು ಯಾವುದೋ ಒಂದು ಸಿಚುವೇಷನಲ್ಲಿ ಈಗ ಸಿಕ್ಕಾಕೊಂಡಿರ್ಬೋದು, ಆ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಫಿನಾನ್ಷಿಯಲಿ ಹಣದ ಸಮಸ್ಯೆ ಇರ್ಬೋದು, ಕುಟುಂಬದ ಒತ್ತಡ, ರೆಸ್ಪಾನ್ಸಿಬಿಲಿಟಿ, ಮನಸ್ಸಿನ ಗೊಂದಲ, ಕನ್ಫ್ಯೂಷನ್ ಇವೆಲ್ಲ ಅವರನ್ನು ಸ್ಟಕ್ ಮಾಡಿದೆ. ಬಟ್ ಒಂದು ಟೈಮ್ ಬಂದಾಗ ಅವರು ಸ್ಟೆಪ್ ತಗೊಳ್ಳುವ ಎನರ್ಜಿ ಇದೆ. ನಿಮಗಾಗಿ ಸ್ಟ್ಯಾಂಡ್ ತಗೊಳ್ತಾರೆ. ದೊಡ್ಡ ಆಫರ್ ಕೂಡ ಬರಬಹುದು ಅನ್ನೋ ಎನರ್ಜಿ ಇದೆ. ಸೊ ನಿಮ್ಮ ಲವ್ ಲೈಫ್ ಬಗ್ಗೆ ಪಾಸಿಟಿವ್ ಆಗಿರಿ, ನೆಗೆಟಿವಿಟಿಗೆ ಒಳಗಾಗಬೇಡಿ. ನಿಮ್ಮ ಎನರ್ಜಿಯನ್ನು ನೀವು ಕಾಪಾಡ್ಕೊಳ್ಳಿ. ನೀವು ಪಾಸಿಟಿವ್ ಆಗಿದ್ದರೆ ಆ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ಗೂ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ, ಬ್ರೇಕಪ್ ಇದ್ದರೂ, ಸಪ್ರೇಷನ್ ಇದ್ದರೂ ಎಲ್ಲವೂ ಕೂಡ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಲವ್ ಲೈಫ್ನ ಏನು ನಿಮ್ಮ ಪಾಸಿಟಿವ್ ವಿಷಸ್ಗಳೇನಿದೆ ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.